ಈಗ ನೋಡಿ ಮೇಕಪ್ ಕಿಟ್ಟಲ್ಲಿ ಮೇಕಪ್ ಎಲ್ಲ ಪ್ರಾಡಕ್ಟ್ ಇರುತ್ತೆ, ಬ್ಯಾಗ್ ಫುಲ್ ಇರುತ್ತೆ, ಆದರೆ ಮಾಡ್ಕೊಳಕ್ಕೆ ಟೈಮ್ ಇಲ್ಲ ಅಂತ ಅಳೋರಿಗೆ ಇವತ್ತು ನೋಡಿ ನಾನು 3 ಪ್ರಾಡಕ್ಟ್ ಬಳಸಿ ಕ್ವಿಕ್ಕಾಗಿ 2 ಮಿನಿಟ್ಸಲ್ಲೇ ನಾವು ಹೀರೋಯಿನ್ ಲುಕ್ ಥರ ನಾವು ಮೇಕಪ್ ಮಾಡ್ಕೊಂಡ್ಬಿಡ್ಬೋದು. ವೇಟ್ ಮಾಡಿ ಹೇಗೆ ತೋರಿಸ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಹೌದು ರೀ, ನೀವು ಕೇಳಿದ್ದು ನಿಜ. 3 ಪ್ರಾಡಕ್ಟ್ ಬಳಸಿ ಹೀರೋಯಿನ್ ಲುಕ್ ಥರ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅದು ಕ್ವಿಕ್ಕಾಗಿ 2 ಮಿನಿಟ್ಸಲ್ಲೇ ರೆಡಿ ಆಗಿಬಿಡ್ಬೋದು. ಈ ಟೈಮ್ ಅನ್ನೋದೇ ಹಾಗೆ ರೀ, ಈ ವೈಫೈ ಇದ್ದಾಗ ಹಿಂಗೆ ಬೇಕಿದ್ದಾಗ ಕೈ ಕೊಟ್ಬಿಡುತ್ತೆ, ಸುತ್ತಾನೇ ಇರುತ್ತೆ ನೋಡಿ, ಆ ಥರ ಆಗ್ಬಿಡುತ್ತೆ. ಹಂಗಾಗಿ ಟೈಮ್ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಟೈಮ್ ಇಲ್ಲ ಅನ್ನೋರು ಅಯ್ಯೋ ಅಷ್ಟೊಂದು ಮೇಕಪ್ ಅದು ಬೇರೆ ಏನೋ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಯೂಸ್ ಮಾಡಬೇಕಪ್ಪ, ಅಷ್ಟೆಲ್ಲ ಟೈಮ್ ಇಲ್ಲ, ನಾವು ಬೇಗ ಹೊರಡಬೇಕು, ಆಫೀಸ್ಗೆ ಹೊರಡಬೇಕು, ಇನ್ನೇನೋ ಕೆಲಸಕ್ಕೆ ಹೋಗಬೇಕು, ಅಷ್ಟೆಲ್ಲ ನಾವು ಮಾಡ್ಕೊಂಡು ಕೊಡೋಕೆ ಅಷ್ಟು ಸ್ಟೆಪ್ಗಳೆಲ್ಲ ನಾವು ಫಾಲೋ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ವಿಡಿಯೋ ಅಂತೂ ಸಖತ್ತಾಗಿ ಯೂಸ್ ಆಗುತ್ತೆ ನೋಡ್ರಿ. ನಿಮಗೆ ಟೈಮ್ ಇರೋರು ಈ ಫಂಕ್ಷನ್ಗೆ ಅಥವಾ ಇನ್ನೂ ಏನೋ ಮದುವೆನೋ ಕಾರ್ಯಕ್ರಮಕ್ಕೋ ಆ ಥರ ಹೋಗಬೇಕು, ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ನಾವು ಫಾಲೋ ಮಾಡಲೇಬೇಕು ಅನ್ನೋರಿಗೆ ಅದು ಸಹ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಮೇಕಪ್ಪು ಬಿಗಿನರ್ಸ್ಗೆ ಹೇಗೆ ಮಾಡ್ಕೊಳ್ಬೋದು ಅನ್ನೋದು ಡೀಟೇಲ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇಕಾದರೆ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೋಬೋದು. ಟೈಮ್ ಇಲ್ಲ ಅನ್ನೋರಿಗೆ ಈ ವಿಡಿಯೋ ಓಕೆನಾ. ಈ ವಿಡಿಯೋ ನೋಡಿ, ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಆಮೇಲೆ ನೋಡಿ, ಇನ್ನೂ 2 ಪ್ರಾಡಕ್ಟ್ ನಾನು ಇದರಲ್ಲಿ ಬಳಸಿದ್ದೀನಿ. ಒಂದು ಮಾಯ್ಶ್ಚರೈಸರು, ಹಾಗೆ ಐಬ್ರೋ ಪೆನ್ಸಿಲ್. ಇದು ಯಾಕಂದರೆ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇದು ಸ್ಕಿನ್ ಕೇರ್ ರೋಟೀನಲ್ಲಿ ನಾವು ಡೈಲಿ ಬಳಸ್ತೀವಲ್ವ ಮಾಯ್ಶ್ಚರೈಸರ್ ಅಂತೂ, ಹಾಗಾಗಿ ಅದನ್ನು ನಾನು ತೊಗೊಂಡಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಿಮ್ಮ ಮುಖ ನೀಟಾಗಿ ವಾಶ್ ಮಾಡ್ಕೊಂಡು ಬನ್ನಿ. ನೀವು ಯಾವುದು ಫೇಸ್ ವಾಶ್ ಯೂಸ್ ಮಾಡ್ತಿರೋ ಅದನ್ನು ಬಳಸಿ ಮಾಡ್ಕೊಂಡು ಬನ್ನಿ. ಫಸ್ಟು ಬಳಸ್ತಾ ಇರೋದು ನೋಡಿ ಫೌಂಡೇಶನು. ಇದು ಅಷ್ಟೇ, ನಿಮಗೆ ಯಾವ ಕಲರಿಗೆ ನಿಮ್ಮ ಕಲರ್ ಸೂಟ್ ಆಗೋಂಥದ್ದು ಯಾವ ಬ್ರ್ಯಾಂಡ್ ಆದರೂ ನೀವು ಯೂಸ್ ಮಾಡ್ತಿರೋ ಅದನ್ನೇ ಯೂಸ್ ಮಾಡಿ, ಆಯಿತಾ. ಮುಖ ವಾಶ್ ಮಾಡಿದ ಮೇಲೆ ಮಾಯ್ಶ್ಚರೈಸರ್ ಒಂದು ಹಚ್ತೀನಿ, ಯಾಕಂದರೆ ಇದು ನಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಇದ್ದೇ ಇರುತ್ತೆ. ಇದನ್ನು ಅದಕ್ಕೆ ಪ್ರಾಡಕ್ಟು ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ಮೇಕಪ್ಪಲ್ಲಿ, ಯಾಕಂದರೆ ಇಲ್ಲಿ ಕಡಿಮೆ ಪ್ರಾಡಕ್ಟ್ ಬಳಸಿ ನಾವು ಮೇಕಪ್ ಮಾಡೋದ್ರಿಂದ ಕೇವಲ 3 ಪ್ರಾಡಕ್ಟಿಂದ ತೋರಿಸ್ತೀನಿ ನಿಮಗೆ. ನೆಕ್ಸ್ಟು ಫೌಂಡೇಶನು ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳೋಣ. ನಾನು ಯಾವುದೇ ಥರದ್ದು ಬ್ಲೆಂಡರು ಏನು ಯೂಸ್ ಮಾಡಲ್ಲ, ಕೈಯಿಂದನೇ ಮಾಡ್ಕೋತೀನಿ. ಸಿಂಪಲ್ ಮೇಕಪ್ಪು ಕ್ವಿಕ್ಕಾಗಿ ಮಾಡ್ಕೊತಾ ಇರೋದ್ರಿಂದ ಎಲ್ಲನೂ ಫಾಸ್ಟಾಗಿ ಆಗಬೇಕು ಅನ್ನೋ ಕಾರಣಕ್ಕೆ ನೋಡಿ ಎಲ್ಲ ನೀಟಾಗಿ. ಆಮೇಲೆ ಕಿವಿ ಸಹ ಅಷ್ಟೇ, ಕಿವಿನೂ ಮರಿಬಾರ್ದು. ನೆಕ್ಸ್ಟ್ ಪ್ರಾಡಕ್ಟು ಒಂದಾಯಿತು, ಫೌಂಡೇಶನ್ದು ಒಂದಾಯಿತು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, 2ನೇದು ಕಾಂಪ್ಯಾಕ್ಟ್ ಪೌಡ್ರದೊಂದು. ಇದು ಸಹ ಅಷ್ಟೇ, ನಿಮಗೆ ಯಾವ ಕಲರ್ ಸೂಟ್ ಆಗುತ್ತೋ ಅದು ನೋಡಿಕೊಂಡು ಯೂಸ್ ಮಾಡಿ. ಇದನ್ನು ಅಷ್ಟೇ, ಇದರಲ್ಲಿ ಇದೇನು ಕೊಟ್ಟಿರ್ತಾರಲ್ವ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು. ಬ್ರಷು ಬೇಕಂದರೆ ಯೂಸ್ ಮಾಡ್ಕೋಬೋದು, ಯಾಕಂದರೆ ಫಾಸ್ಟಾಗಿ ಮಾಡ್ಕೊಳೋದಂತ ನಾನು ಹೇಳಿದ್ದಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಕಿವಿ ಆಮೇಲೆ ಕತ್ತು ಇಷ್ಟೇ ಅಪ್ಲೈ. ಇನ್ನೂ 2 ಪ್ರಾಡಕ್ಟ್ ಅಪ್ಲೈ ಮಾಡಿದ್ದು ನೋಡಿ, ಹೀರೋಯಿನ್ ಲುಕ್ ಕಾಣಿಸ್ತಾ ಇದೆ ತಾನೇ. ನೆಕ್ಸ್ಟ್ ನೋಡಿ ಕಾಜಲು. ಇದು ಸಹ ಅಷ್ಟೇ, ಇದು ಕಾಮನ್ ಆಗಿ ಬಳಸೋದ್ರಿಂದ ನಾನು ಇದನ್ನು ಮೇಕಪ್ಪಲ್ಲಿ ಅಂತ ನಾನು ಕನ್ಸಿಡರ್ ಮಾಡಲ್ಲ, ಯಾಕಂದರೆ ನಾವು ಡೈಲಿ ಬಳಸ್ತೀವಿ. ಅಂದರೆ ಅದರಲ್ಲಿ ಸ್ಪೆಷಲಿ ನನ್ನ ಥರ ತಿನ್ನಾಗಿರೋರಂತೂ ಡೈಲಿ ಮೇಕಪ್ ಮಾಡದೇ ಇದ್ರೂ ನಾನಂತೂ ಬಳಸ್ತೀನಿ. ಹಾಗಾಗಿ ಇದನ್ನೇನು ನಾನು ಕೌಂಟ್ ತೊಗೊಂಡಿಲ್ಲ. ಒಂದು ಮಾಯ್ಶ್ಚರೈಸರು, ಒಂದು ಇದು ಹಾಕಿ ಹಾಕ್ತೀವಿ. ನಿಮಗೆ ಇದ್ರ ಮೇಲೆ ಬೇಕು ಅಂತಂದರೆ ನಿಮಗೆ ಟೈಮ್ ಇದ್ದರೆ ಕಾಜಲ್ ಸಹ ಅಪ್ಲೈ ಮಾಡ್ಕೊಳ್ಬೋದು. ಈಗ ಸ್ವಲ್ಪ ನಾನು ಐಬ್ರೋ ಸ್ವಲ್ಪ ಮಾಡ್ಕೊಬಿಡೋಣ ನೋಡಿ ಈ ಕಡೆ. ಯಾರಾದರೂ ನಂಬ್ತಾರೇನ್ರಿ, 2 ಪ್ರಾಡಕ್ಟ್ ಈಗ ಬಳಸಿರೋದು ನಾನು. ಎಷ್ಟು ಲುಕ್ ನಿಮಗೆ ಗೊತ್ತಾಗುತ್ತೆ. ಫೇಸ್ ನಾನು ವಾಶ್ ಮಾಡ್ಕೊಂಡು ಬಂದು ಕುಂತಾಗ ಹೇಗಿತ್ತು, ಈಗ ಹೇಗಿದೆ ಅಂತ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತಲ್ವಾ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ, ಈ ಪ್ರಾಡಕ್ಟ್ ಒಂದಿದ್ರೆ ಸಾಕು, ಈ ಮಲ್ಟಿಪಲ್ ಕೆಲಸನೇ ಮಾಡುತ್ತೆ ಅಂತ ಹೇಳ್ಬೋದು. ಏನು ಗೊತ್ತಾ, ನೆಕ್ಸ್ಟ್ ಲಿಪ್ಸ್ಟಿಕ್ಕು. ಇದು ಲಿಪ್ಗೂ ಆಗುತ್ತೆ, ಹಾಗೆ ನಾವು ಬ್ಲಷ್ ಥರನೂ ಯೂಸ್ ಮಾಡ್ಬೋದು, ಹಾಗೆ ಐ ಮೇಕಪ್ಗೂ ಯೂಸ್ ಮಾಡ್ಬೋದು. ಹಂಗಾಗಿ 3 ಕೆಲಸ ಮಾಡುತ್ತೆ ಇದು ಒಂದು ಮಾತ್ರ. ಫಸ್ಟು ಲಿಪ್ಗೆ ಅಪ್ಲೈ ಮಾಡ್ಕೊಳ್ಳೋಣ ನೋಡಿ ಈ ಥರ. ಫಸ್ಟ್ ಇಲ್ಲಿ ಕರೆಕ್ಟ್ ಶೇಪ್ ತಂದ್ಕೊಂಬಿಡಿ.
ನೀವು ಬೇಕಂದ್ರೆ ಲಿಪ್ ಲೈನರ್ ಸಹ ಬಳಸ್ಬೋದು, ಟೈಮ್ ಇತ್ತು ಅಂದರೆ. ಸ್ವಲ್ಪ ಕೈಯಿಂದನೇ ತಗೊಳ್ಳಿ, ಬ್ರಷ್ ಸಹ ಏನು ಬೇಕಾಗಲ್ಲ. ಈ ಥರ ಐ ಮೇಲೆ ಈ ಥರ ಫಸ್ಟ್ ಟ್ಯಾಪ್ ಟ್ಯಾಪ್ ಮಾಡ್ಕೊಳ್ಳಿ ಎರಡು ಕಡೆ. ಆಮೇಲೆ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಆಗೋಯ್ತು ನೋಡಿ. ಯಾವ ಬ್ರಷ್ ಬೇಡ, ಏನು ಬೇಡ. ಹಾಗೆ ಬ್ಲಷ್ ಥರನೂ ಯೂಸ್ ಆಗುತ್ತೆ ನೋಡಿ. ಸ್ವಲ್ಪ ತಗೊಂಡು ಈ ಥರ ಟ್ಯಾಪ್ ಮಾಡಿ ಹೀಗೆ ಸ್ವಲ್ಪ ಮೇಲ್ಗಡೆಯಿಂದ ಹೀಗೆ ಮಾಡ್ಕೊಳ್ಳಿ. ನೀವು ಬೇಕಂದ್ರೆ ಒಂಚೂರು ಅದೇ ಕೈಯಿಂದ ಮೂಗಿಗೆ, ಆಮೇಲೆ ಇಲ್ಲಿ ಬೇಕು ಅಂದರೆ ನೋಡಿ. 3 ಪ್ರಾಡಕ್ಟ್ ಬಳಸಿ ಮೇಕಪ್ ರೆಡಿ ಆಗೋಯ್ತು ನೋಡಿ. ಯಾರಿಗಾದ್ರೂ ಹೇಳಿದ್ರೆ ನಂಬ್ತಾರ? 3 ಪ್ರಾಡಕ್ಟ್ ಬಳಸಿ ನಾವು ಮೇಕಪ್ ಮಾಡ್ಕೊಂಡಿದೀವಿ ಅಂತ? ಯಾರು ನಂಬಲ್ಲ. ಈ ವಿಡಿಯೋ ನೋಡಿದ್ರೇನೆ ಅವ್ರಿಗೂ ಗೊತ್ತಾಗೋದು ನೋಡಿ. ಆಗೋಯ್ತು, ಇದನ್ನು ತೆಗ್ದು ಬಿಡಿ. ತೆಗೆದು ಒಂದು ಸ್ಟಿಕ್ಕರ್ ಒಂದು ಇಟ್ಕೊಂಡ್ಬಿಟ್ರೆ ನೋಡಿ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ನೋಡಿ. ಸ್ಟಿಕ್ಕರ್ ಒಂದು ಇಟ್ಕೊಂಡ್ಬಿಟ್ರೆ ಮುಗೀತು, ಫಿನಿಶ್ ನಮ್ಮ ಮೇಕಪ್. ನಮ್ಮ ಲೈಫ್ ಎಷ್ಟೇ ಬ್ಯುಸಿಯಾಗಿರಲಿ ರೀ, ನಮ್ಮ ಸೆಲ್ಫ್ ಕೇರ್ ಮಾಡೋದು ಮಾತ್ರ ನಾವು ಮಿಸ್ ಮಾಡಲೇಬಾರ್ದು. ಯಾಕಂದರೆ ನಾವೇ ಹ್ಯಾಪಿಯಾಗಿದ್ದರೆ ಹೋಲ್ ಫ್ಯಾಮಿಲಿನೇ ಹ್ಯಾಪಿಯಾಗಿರುತ್ತೆ ಅಲ್ವಾ? ಏನಂತೀರಾ?